ಎಲ್ಲ ಹೆಣ್ಮಕ್ಳು ಹೂವು ಮುಡ್ಕೊಳೋರು ಫಸ್ಟ್ ದಿನ. ಯಾಕೆ ಗೊತ್ತಾ? ಹೂವು ಬೆಂಕಿ ಸಂಕೇತ. ಒಂದು ಡೈಲಾಗ್ ಐತಲ್ಲ, ಪುಷ್ಪ ಅಂದ್ರೆ ಹೂವು ಅಲ್ಲ ಬೆಂಕಿ ಅಂತ. ಓಹೋ, ಪುಷ್ಪ ಅಂದ್ರೆ ಫ್ಲವರ್ ಅನ್ಕಂಡ್ಯಾ? ಫೈರ್. ಹೇಗೆ ಅಂತಂದ್ರೆ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಆಗ್ಬಿಡ್ತಾರೆ 21, 22, 25, ಬಿಕಾಸ್ ದಟ್ ಇಸ್ ದ ನ್ಯಾಚುರಲ್ ಏಜ್ ಆಫ್ ಫೈರ್. ಬಟ್ ಆಫ್ಟರ್ 30 years ಫೈರ್ ಡೌನ್ ಆಗುತ್ತೆ. ಆ ಫೈರ್ ಹೆಂಗ್ ಇಟ್ಕೋಬೇಕು ಅಂತ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಈಗಿನ ಜನಾಂಗಕ್ಕೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಏನ್ ಗೊತ್ತಿತ್ತು? ಅವ್ರು ಹೇಗೆ ಇಟ್ಕೋತಾ ಇದ್ರು? ಅವರು ಹೂವನ್ನ ಬಳಸ್ತಾ ಇದ್ರು. ಮುಡ್ಕೋಣ ತರ ಇರ್ಬೋದು, ದೇವರಿಗೆ ಅಂತ ಹೇಳ್ಬೋದು, ಬೇರೆ ಬೇರೆ ವಿಧಾನಗಳಲ್ಲಿ ಅವ್ರು ಹೂವನ್ನ ಬಳಸ್ತಾ ಇದ್ರು. ಓಹೋ, ಎಲ್ಲಿ ಹೂವು ಇರುತ್ತೋ ಅಲ್ಲಿ ಬೆಂಕಿ ಇರುತ್ತೆ. ಇವತ್ತೆಲ್ಲ ಮೆಟೀರಿಯಲಿಸ್ಟಿಕ್ ಪ್ಲೆಜರ್. ಇವಾಗ ನೀವು ನಮ್ಮನ್ನು ಇಷ್ಟ ಪಡ್ಬೇಕು ಅಂದ್ರೆ ನನಗೆ ಫೈರ್ ಬೇಕು. ನಾನೇನು ಹೆಂಗ್ ವೆಲ್ಕಮ್ ಮಾಡ್ತೀನಿ, ನಿಮಗೆ ಒಂದು ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ತೀನಿ. ನಮ್ ಕಡೆ ಇಂಡಿಯನ್ ಸಂಸ್ಕೃತದಲ್ಲಿ ಹಾರ ಹಾಕಿ ವೆಲ್ಕಮ್ ಮಾಡ್ತೀವಿ, ಹೂವಿನ ಹಾರ. ಮನೆಯಲ್ಲಿ ಏನೇ ಅರ್ಶನ ಕುಂಕುಮ ಅಂತ ಕೊಟ್ರು ಅಲ್ಲೂ ಹೂವ ಕೊಡ್ತೀವಿ. ಗೊತ್ತಾಯ್ತಾ ಕೃಷ್ಣಗೆ ಯಾಕೆ 16,000 ಜನ ಗರ್ಲ್ ಫ್ರೆಂಡ್ಸ್ ಅಂತ? ಹೂವು ಹಾಕೊಂಡಿರ್ತದೆ ಯಾವಾಗಲೂ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.